ನಮಸ್ಕಾರ ಫ್ರೆಂಡ್ಸ್. ಭಾಗ್ಯಲಕ್ಷ್ಮಿ ಇಂದಿನ ಸಂಚಿಕೆ ಅಂದರೆ 8ನೇ ತಾರೀಕಿಂದು ಇಲ್ಲಿ ಆದಿ ದುಡ್ಡು ತೊಗೊಂಡು ಬಂದಿರ್ತಾರೆ ಬಾಗಿನ ಕೊಡೋಕ್ಕೋಸ್ಕರ. ಭಾಗ್ಯ ಏನು ಮಾಡ್ತಾಳೆ, ಇಷ್ಟು ದಿವಸ ಈ ದುಡ್ಡಿಂದ ಇಷ್ಟೊಂದು ತೊಂದರೆಗಳಾಗೋಯ್ತು, ನನ್ನಿಂದ ಪಾಪ ಆದಿಗೂ ತೊಂದರೆ ಆಯಿತು, ಇಲ್ಲ ಈ ದುಡ್ಡು ನಾನು ತೊಗೊಳ್ಳೇಬೇಕು ಅಂತ ಅಂದ್ಬಿಟ್ಟು ಭಾಗ್ಯ ಅನ್ಕೊತಾಳೆ. ಆದಿ ನೋಡೋಣ ಕೊಡೋಣ ಅಂತ ಬಂದಿದ್ದೀನಿ, ಅವ್ರು ಇಷ್ಟಪಟ್ಟರೆ ಕೊಡ್ತೀನಿ, ಇಲ್ಲ ನಾನೇ ವಾಪಸ್ಸು ತೊಗೊಂಡೋಗ್ಬಿಡ್ತೀನಿ, ಸಾಕು ಈ ದುಡ್ಡು ಇಟ್ಕೊಂಡು ಪಾಪ ಇಷ್ಟು ದಿವಸದಿಂದ ನಾನು ಭಾಗ್ಯವ್ರು ತುಂಬಾ ತೊಂದರೆ ಕೊಟ್ಟೆ, ನನ್ನಿಂದ ಅವ್ರಿಗೆ ತುಂಬಾ ತೊಂದರೆ ಆಯಿತು ಅಂತ ಆದಿ ಅನ್ಕೊತಿರ್ತಾರೆ. ಆವಾಗ ಧರ್ಮಣ್ಣ ಮತ್ತು ಕುಸುಮ ಹೆಂಗೋ ದುಡ್ಡು ಸಿಕ್ತಾ ಅದಿಂದ, ಹಾಂ ಸಿಕ್ತು, ಕಳ್ಳ ಸಿಕ್ಕೊಂಡಿದ್ದಾನಂತೆ ಅದನ್ನು ಆನಂದ್ ಅಂತ ಹೇಳ್ಬಿಟ್ಟು ಪೊಲೀಸ್ನವರೆಲ್ಲ ವಿಚಾರಿಸಿದ್ದಕ್ಕೆ ಅಮೌಂಟ್ ಕೊಟ್ಟಿದ್ದಾನೆ. ಆವಾಗ ಬಾಯಿ ಬಿಟ್ಬಿಟ್ಟು ಅದಕ್ಕೆ ಪೊಲೀಸ್ನವ್ರು ಕಾದ್ರು ನನಗೆ ಅಮೌಂಟ್ ಕೊಟ್ಟು ಕಳಿಸಿದ್ರು ಅಂತ ಹೇಳ್ಬಿಟ್ಟು ಅದು ಹೇಳ್ತಾರೆ. ಸದ್ಯ ಬಿಡಪ್ಪ ಹೋಗ್ಲಿ, ಹೆಂಗೋ ದುಡ್ಡು ಸಿಕ್ತಲ್ಲ ಅಂತ ಅಂದ್ಬಿಟ್ಟು ಕುಸುಮ ಮತ್ತು ಧರ್ಮಣ್ಣ ಅಂತಿರ್ತಾರೆ. ಫ್ರೆಂಡು ಒಳ್ಳೇದಾಯಿತು ಬಿಡು ಫ್ರೆಂಡು ಅಂತ ಅಂದ್ಬಿಟ್ಟು ಕುಸುಮರು ಅಂತಾರೆ. ಹಾಗೆ ಹೇಳ್ತೀನಿ ಅಂತ ಅಂದ್ಬಿಟ್ಟು ಅದು ಹೇಳ್ತಾರೆ. ಅವಾಗ ಭಾಗ್ಯ, ಆದಿಯವರೇ ಕಾಫಿ ಏನಾರು ಕುಡಿತೀರಾ ಅಂತ ಅಂದ್ಬಿಟ್ಟು ಕೇಳ್ತಾರೆ. ಅವಾಗ ಇಲ್ಲ ಭಾಗ್ಯವರೇ, ಬರ್ತಾ ಎಳ್ನೀರು ಕುಡ್ಕೊಂಬಂದೆ, ನನಗೇನು ಬೇಡ, ಈ ದುಡ್ಡು ಕೊಡೋಣ ಅಂತ ಬಂದೆ ಅಂತ ಅಂದ್ಬಿಟ್ಟು ಅಂದಾಗ, ಸರಿ ಆದವ್ರೆ ಈ ದುಡ್ಡು ನಾನು ತೊಗೊತೀನಿ ಅಂತ ಅಂದ್ಬಿಟ್ಟು ಅಂದಾಗ, ಭಾಗ್ಯವರೇ ಅಂದಾಗ, ಹೌದು ಆದಿಯವರೇ ನಾನು ಈ ದುಡ್ಡು ತೊಗೊತೀನಿ ಅಂತ ಅಂದ್ಬಿಟ್ಟು ಭಾಗ್ಯ ಆ ದುಡ್ಡನ್ನ ವಾಪಸ್ ಕೈಗಿಸ್ಕೊತಾರೆ, ದುಡ್ಡಿನ ಬ್ಯಾಗು. ಧರ್ಮಣ್ಣ ಮತ್ತು ಕುಸುಮರ್ಗಿಬ್ರಿಗೂ ಶಾಕ್ ಆಗುತ್ತೆ, ಇದೇನು ಭಾಗ್ಯ ದುಡ್ಡು ತೊಗೋತಾ ಇದ್ದಾಳಲ್ಲ ಅಂತೇಳ್ಬಿಟ್ಟು. ಸುನಂದಂಗೆ ಮಾತ್ರ ಖುಷಿ, ಮಗಳು ದುಡ್ಡು ತೊಗೊಳ್ಳಿ, ಸಾಲ ತೀರಿಸ್ಬೋದಲ್ಲ ಮದುವೆದು, ಪೂಜೆನ ಮದುವೆದು ಅಂತ ಹೇಳ್ಬಿಟ್ಟು. ಆಮೇಲೆ ಧರ್ಮಣ್ಣ ಮತ್ತು ಕುಸುಮಗೆ ಶಾಕ್ ಆಗುತ್ತೆ, ಭಾಗ್ಯ ದುಡ್ಡು ತೊಗೊತಾಳೆ. ಆಮೇಲೆ ಸರಿ ತಗೊಳ್ಳಿ, ದುಡ್ಡು ನಿಮ್ಮದೇ ತಾನೇ ತಗೊಳ್ಳಿ ಅಂತ ಅಂದ್ಬಿಟ್ಟು ಆದಿ ದುಡ್ಡಿನ ಬ್ಯಾಗ್ನ ಬಾಗಿನ ಕೈ ಕೊಟ್ಬಿಡ್ತಾರೆ. ಅದೇವ್ರೆ ಈ ದುಡ್ಡು ನಂದೇ ಅಲ್ವಾ ಅಂದಾಗ, ಹೌದು ಭಾಗ್ಯ ನಿಮ್ಮದೇ ಈ ದುಡ್ಡು, ಇದು ನಿಮಗೆ ಸೇರಬೇಕಾಗಿತ್ತು, ಅದಕ್ಕೋಸ್ಕರ ನಾನು ಇಷ್ಟು ಕಷ್ಟಪಟ್ಟಿದ್ದು ಅಂದಾಗ, ಸರಿ ಅದೇವ್ರೆ ಈ ದುಡ್ಡನ್ನ ನಾನು ಹೆಂಗೆ ಬೇಕಾದ್ರೂ ಖರ್ಚು ಮಾಡ್ಕೊಬೋದಲ್ವ, ನಿಮ್ಮ ಆಕ್ಷೇಪಣೆ ಏನಿಲ್ಲ ಅಲ್ವಾ ಅಂತ ಅಂದ್ಬಿಟ್ಟು ಭಾಗ್ಯ ಆದಿನ ಕೇಳ್ತಾಳೆ. ಇಲ್ಲ ಭಾಗ್ಯವರೇ, ಈ ದುಡ್ಡು ನಿಮಗೆ ಅಂತ ಕೊಟ್ಟ ಮೇಲೆ ನಾನೇ ಆಕ್ಷೇಪಣೆ ಮಾಡಲಿ, ನೀ ದುಡ್ಡು ನಿಮ್ಮದೇ, ನೀವೇನು ಬೇಕಾದ್ರೂ ಮಾಡ್ಕೋಬೋದು ಅಂದಾಗ, ಸರಿ ಅದೇವ್ರೆ ಇನ್ಮೇಲೆ ಈ ದುಡ್ಡು ನಾನು ಹೆಂಗೆ ಬೇಕಾದ್ರೂ ಖರ್ಚು ಮಾಡ್ಕೋಬೋದು ಅಲ್ವಾ ಅಂದಾಗ, ಹೌದು ಇದು ನಿಮ್ಮ ದುಡ್ಡು ಹೆಂಗೆ ಬೇಕಾದ್ರೂ ನೀವು ಖರ್ಚು ಮಾಡ್ಬೋದು ಅಂತ ಅದು ಹೇಳ್ತಾರೆ. ಸರಿ ಅದೇವ್ರೆ ಮತ್ತೆ ಮಾತಪ್ಪಾರ್ದು ಅಂದಾಗ, ಇಲ್ಲ ಭಾಗ್ಯ ಅಂತ ಅದು ಹೇಳ್ತಾರೆ. ಸರಿ ಆಮೇಲೆ ಭಾಗ್ಯ ಏನು ಮಾಡ್ತಾಳೆ, ಒಂದು ನಿಮಿಷ ಬಿಟ್ಕೊಂಡು ಆ ದುಡ್ಡು ಬ್ಯಾಗ್ನ ಆದಿ ಕೈ ಕೊಟ್ಬಿಟ್ಟು, ಅದಿರ ತಗೊಳ್ಳಿ ಇದು ಅಂದಾಗ, ಭಾಗ್ಯವ್ರೆ ಯಾಕೆ ಇದು ನಿಮಗೆ ಅಂತ ಕೊಡ್ತಾರೆ, ಮತ್ತೆ ಯಾಕೆ ವಾಪಸ್ ಕೊಡ್ತಾ ಇದ್ದೀರಾ, ನಿಮ್ಮ ದುಡ್ಡು ನೀವು ಇಟ್ಕೋಬೇಕು ಅಂತ ಅಂದ್ಬಿಟ್ಟು ಅಂದಾಗ, ಅದೇವ್ರೆ ಈಗ ಹೇಳಿದ್ರಲ್ಲ ಇದು ನಿಮ್ಮ ದುಡ್ಡು, ನೀವೇನು ಬೇಕಾದ್ರೂ ಮಾಡ್ಬೋದು, ನಿಮ್ಮ ಇಷ್ಟ, ನೀವು ಹೆಂಗೆ ಬೇಕಾದ್ರೂ ಖರ್ಚು ಮಾಡ್ಬೋದು ಅಂತ ಇವಾಗ ನೀವು ಹೇಳಿದ್ದೀರಾ ತಾನೇ ಅಂದಾಗ, ಹೌದು ಭಾಗ್ಯ ಮತ್ತೆ ತೊಗೊಳ್ಳಿ ದುಡ್ಡು ನಿಮಗೆ ಅಂದಾಗ, ಭಾಗ್ಯ ಈ ಕೈ ತೊಗೊಳ್ಳಿ ಹೇಳ್ತೀನಿ ಅಂದಾಗ ಆದಿ ಕೈಗಿಸ್ಕೊತಾರೆ. ಅವಾಗ ನೋಡಿ ನೀವು ಚಾರಿಟಿ ನಡೆಸ್ತಾ ಇದ್ದೀರಲ್ವಾ, ಇದನ್ನು ನಾನು ಡೊನೇಷನ್ ಅಂತ ತೊಗೊಂಬಿಡಿ ಅಂದಾಗ, ಭಾಗ್ಯ ಏನು ಹೇಳ್ತಾ ಇದ್ದೀರಾ ಅಂತ ಆದಿ ಶಾಕ್ ಆಗ್ತಾರೆ. ಹೌದು ನಿಮ್ಮ ಚಾರಿಟಿಗೆ ನಾನು ಡೊನೇಷನ್ ಇದು ತೊಗೊಳ್ಳಿ, ಇದು 25 ಲಕ್ಷ ನಾನು ಡೊನೇಷನ್ ಅಂತ ಕೊಡ್ತಾಯಿದ್ದೀನಿ, ಇದು ನನ್ನ ದುಡ್ಡು ನಾನು ಏನು ಬೇಕಾದ್ರೆ ಖರ್ಚು ಮಾಡ್ಬೋದಲ್ವಾ, ತೊಗೊಳ್ಳಿ ಅಂತ ಹೇಳ್ಬಿಟ್ಟು ಆದಿ ಕೈಗೆ ಭಾಗ್ಯ ದುಡ್ಡು ವಾಪಸ್ ಕೊಟ್ಬಿಡ್ತಾಳೆ. ಅವಾಗ ಆದಿ, ನೀವು ಎಷ್ಟು ಒಳ್ಳೆಯವರು ಭಾಗ್ಯ, ಯಾಕೆ ಭಾಗ್ಯ ನೀವು ಇಷ್ಟು ಒಳ್ಳೆಯವ್ರು ಆಗ್ತಿದ್ದೀರಾ, ನಿಜವಾಗ್ಲೂ ನಾನು ನೋಡಿರೋ ನನ್ನ ಲೈಫಲ್ಲಿ ನಿಸ್ವಾರ್ಥ ಗುಣ, ನನಗೋಸ್ಕರ ಬದುಕಬೇಕು ಅನ್ನೋ ಗುಣನ ನೀವು ಬೇರೆಯವ್ರಿಗೋಸ್ಕರ ಬದುಕ್ತೀರಾ, ನನಗೋಸ್ಕರ ಬದುಕಬೇಕು ಅನ್ನೋದನ್ನ ನಿಮ್ಮ ಮನಸ್ಸಲ್ಲೇ ಇಲ್ಲ, ಈ ಥರ ಒಳ್ಳೆಯವ್ರನ್ನ ನನ್ನ ಲೈಫಲ್ಲಿ ನೋಡಿರೋದು ನಿಮ್ಮನ್ನೇ ಫಸ್ಟು ಭಾಗ್ಯ, ನೀವು ಯಾಕೆ ಇಷ್ಟು ಒಳ್ಳೆಯವರು ಭಾಗ್ಯ ಅಂತ ಅಂದ್ಬಿಟ್ಟು ಮನಸ್ಸಲ್ಲೇ ಆದಿ ಅನ್ಕೊತಿರ್ತಾರೆ. ಅದೇವ್ರೆ ಏನು ಯೋಚನೆ ಮಾಡ್ತಾ ಇದ್ದೀರಾ ಅಂತ ಭಾಗ್ಯ ಕೇಳಿದಾಗ, ಅದು ಭಾಗ್ಯ ಏನಿಲ್ಲ ನಿಮ್ಮ ಚಾರಿಟಿಗೆ ನಾನು ಡೊನೇಷನ್ ಆಯಿತಾ, ಇದು ನನ್ನ ದುಡ್ಡು ನಾನು ಏನು ಬೇಕಾದ್ರೂ ಖರ್ಚು ಮಾಡ್ಕೊಬೋದಲ್ವಾ, ಸರಿ ತೊಗೊಳ್ಳಿ ಅಂದಿದ ತಕ್ಷಣ ಅವಾಗ ಕುಸುಮ ಮತ್ತು ಧರ್ಮಣ್ಣ, ಶಬಾಷ್ ಮಗಳೇ, ನಾನು ಎಲ್ಲಿ ನೀನು ದುಡ್ಡು ತೊಗೊಂಬಿಟ್ಟಲ್ಲ ಅಂತ ಅಂದ್ಕೊಂಬಿಟ್ಟೆ ನಾನು ಅಂತ ಅಂದ್ಬಿಟ್ಟು ಧರ್ಮಣ್ಣ ಹೇಳ್ತಾರೆ. ಅವಾಗ ಕುಸುಮನು, ಹೌದು ಭಾಗ್ಯ ನನಗೂ ಶಾಕ್ ಆಗೋಯ್ತು ನೀನು ದುಡ್ಡು ತೊಗೊಂಡಿದ್ದಕ್ಕೆ, ಹೆಂಗೋ ಸದ್ಯ ವಾಪಸ್ ಕೊಟ್ಟ ಸಾಕು, ನಮಗೆ ಬೇಡಮ್ಮ ಈ ದುಡ್ಡು ಅಂತ ಅಂದ್ಬಿಟ್ಟು ಕುಸುಮ ಧರ್ಮಣ್ಣ ಇಬ್ಬರು ಹೇಳ್ತಾರೆ. ಹೌದು ಅತ್ತೆ ನನಗೆ ಬೇಡ, ನಾನು ಕಷ್ಟಪಟ್ಟಿದ್ದು ಮಾತ್ರ ನಂದು, ನಾನು ಈ ಥರ ದುಡ್ಡು ಆಸೆ ಪಡಲ್ಲ ಅತ್ತೆ, ನಿಮಗೂ ಗೊತ್ತಲ್ವಾ, ನಾನು ಈ ಥರ ಎಲ್ಲ ಬೇರೆ ದುಡ್ಡು ಆಸೆ ಪಡಲ್ಲ, ನಾನು ಕಷ್ಟಪಟ್ಟು ದುಡ್ಡು ತಿನ್ನಬೇಕು ಅನ್ನೋಳು, ನಾನು ಎಷ್ಟು ಅಟವಾದಿಂತನೂ ನಿಮಗೆ ಗೊತ್ತಲ್ವಾ ಅತ್ತೆ ಅಂದಾಗ, ಹೌದು ಭಾಗ್ಯ ಅಂತ ಅಂದ್ಬಿಟ್ಟು ಕುಸುಮವ್ರು ಖುಷಿ ಪಡ್ತಾರೆ. ನಿನ್ನಂಥ ಸೊಸೆ ಸಿಗೋದು ನಿಜವಾಗ್ಲೂ ನಾವು ಎಲ್ಲ ಪುಣ್ಯ ಮಾಡಿರ್ತೀವಿ ಅಂತ ಅಂದ್ಬಿಟ್ಟು ಅಂದಾಗ ಭಾಗ್ಯ, ಇಲ್ಲ ಅತ್ತೆ ನಿಮ್ಮಂಥ ಅತ್ತೆ ಮಾವ ಸಿಗೋದು ನನ್ನ ಪುಣ್ಯ ಅಂತ ಭಾಗ್ಯ ಹೇಳ್ತಾಳೆ. ಅವಾಗೆಲ್ಲ ಖುಷಿಯಾಗಿರ್ತಾರೆ. ಆದಿಯವರು, ಆದಿ ಇಷ್ಟು ಒಳ್ಳೆಯವರು ನೀವು ಭಾಗ್ಯ ಅಂತ ಹೇಳ್ಬಿಟ್ಟು, ಸರಿ ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾರೆ. ಅವಾಗ ಅವರು ಆದಿ ಹೋದ್ಮೇಲೆ ಸುನಂದ, ಭಾಗ್ಯ ನಿನಗೇನು ತಲೆಗಿಲೆ ಕಟ್ಟಿದ್ದೀನಿ, ಅಷ್ಟೊಂದು ದುಡ್ಡು ಕೈ ಕೊಟ್ಟಿದ್ದಾರೆ, ನೀನು ಖರ್ಚು ಮಾಡೋದು ಬಿಟ್ಬಿಟ್ಟು ವಾಪಸ್ ಕೊಡ್ತೀಯಲ್ಲೇ, ನೀನೇನು 25 ಲಕ್ಷ ದಾನ ಕೊಡೋಷ್ಟು ಸಾವುಕಾತಿನ ನೀನು ಎಷ್ಟು ಕಷ್ಟಪಡ್ತಿದ್ದೀಯ ನಿನಗೆ ಗೊತ್ತಿಲ್ವಾ, ಕೈ ಬಂದಿದ್ದು ದುಡ್ಡನ್ನ ವಾಪಸ್ ಕೊಟ್ಟಿದ್ಯಲ್ಲೇ, ಮನೆಗೆ ಬಂದಿದ್ದು ಲಕ್ಷ್ಮಿನ ವಾಪಸ್ ಕಳಿಸಿದ್ಯಾ, ನಿನಗೆ ಬುದ್ಧಿ ಬೇಡವೇನೆ ಅಂತ ಅಂದ್ಬಿಟ್ಟು ಸುನಂದ ಬೈತಾರೆ. ಅಮ್ಮ ಈ ವಿಷಯದಲ್ಲಿ ನೀನು ತಲೆ ಹಾಕ್ಬೇಡಮ್ಮ, ನನಗೆ ಈ ದುಡ್ಡು ತೊಗೊಳಕ್ಕೆ ಇಷ್ಟ ಇಲ್ಲ, ಈ ದುಡ್ಡು ತೊಗೊಳಂಗಿದ್ರೆ ನಾನು ಯಾವತ್ತೂ ತೊಗೋತಿದ್ದೆ, ಈ ದುಡ್ಡುಗೋಸ್ಕರ ಇಷ್ಟೆಲ್ಲ ಕಷ್ಟ ಆಯಿತು, ಕಾಮತ್ ಮಾವ ನನಗೆ ಬೇಜಾರು ಮಾಡ್ಕೊಂಡ್ರು ದುಡ್ಡುಗೋಸ್ಕರ ಅಂತ ಹೇಳ್ಬಿಟ್ಟು ನಾನು ತೊಗೊಬೇಕು ಅನ್ನೋದ್ರೆ ಯಾವತ್ತೂ ತೊಗೋತಿದ್ದೆ, ನನಗೆ ಬೇಡ ದುಡ್ಡು, ಲಕ್ಷ್ಮಿ ಅಮ್ಮ ಮನೆಗೆ ಬಂದಿರೋ ಮಹಾಲಕ್ಷ್ಮಿಗೆ ನಾನು ಯಾವತ್ತೂ ಗೌರವ ಕೊಡ್ತೀನಿ, ನಾನು ದುಡ್ಡಿಗೆ ಯಾವತ್ತೂ ಗೌರವ ಕೊಡ್ತೀನಿ, ಬೆಲೆನೂ ಕೊಡ್ತೀನಿ ಅಮ್ಮ, ನಾನು ಮಹಾಲಕ್ಷ್ಮಿಗೆ ಯಾವತ್ತೂ ಗೌರವ ಕೊಡ್ತೀನಿ, ಆ ಥರ ಅಲ್ಲ, ನಾನು ಕಷ್ಟಪಟ್ಟು ದುಡ್ದಿದ್ದು ಮಾತ್ರ ನಂದು ಅಂತ ಅನ್ಸ್ಕೊಳ್ಳೋದು, ನನಗೆ ಈ ಥರ ದುಡ್ಡೆಲ್ಲ ತೊಗೊಳಕ್ಕೆ ಇಷ್ಟ ಇಲ್ಲಮ್ಮ ಅಂತ ಅಂದ್ಬಿಟ್ಟು ಹೊರಟೋಗ್ತಾಳೆ. ಆವಾಗ ಸುನಂದ, ಈ ಭಾಗ್ಯಂಗೆ ಏನು ಹೇಳಿದ್ರು ಬುದ್ಧಿ ಬರೋಲ್ಲ, ಬೀಗ್ತಿಯಮ್ಮ ನೀವಾರು ಹೇಳ್ಬೇಕು ತಾನೆ, ನೀವು ಅವಳು ಕರೆಕ್ಟಾಗಿದ್ದೀರಾ ಅಂತ ಅಂದ್ಬಿಟ್ಟು ಸುನಂದ
ಕುಸುಮಗೆ ಹೇಳಿದಾಗ ಕುಸುಮರು, ಸುನಂದ ಅವರೇ ನೀವು ಸ್ವಲ್ಪ ಸುಮ್ಮನೆ ಇರ್ತೀರಾ, ನೀವು ಇವಾಗ ಮಾಡಿರೋದೇ ಸಾಕೆಲ್ಲನೂ, ಇವಾಗ ನೀವು ಮಾಡಿರೋ ತೊಂದರೆಯಿಂದ ಎಷ್ಟು ಸಮಸ್ಯೆ ಆಗಿದೆ ಅನ್ನೋದು ನಿಮ್ಗೆ ಗೊತ್ತಿಲ್ಲ. ಈ ಸಮಸ್ಯೆಯಿಂದ ನಾವು ಹೊರಬರ್ಬೇಕಾದ್ರೆ ಎಷ್ಟು ಕಷ್ಟ ಇದೆ, ಸಾಕು ನೀವು ಮಾಡಿರೋ ಅವಂತರಗಳು. ಮತ್ತೆ ತಿರ್ಗೇನು ಅವಂತರ ಮಾಡೋಕ್ಕೆ ಹೋಗ್ಬೇಡಿ. ಅವಳು ಇಷ್ಟ ಏನು ಬರುತ್ತೋ ಅದನ್ನು ಅವಳು ಮಾಡ್ತಾಳೆ, ನೀವು ಸುಮ್ಮನೆ ಇದ್ಬಿಡಿ ಸಾಕು, ನೀವು ಸುಮ್ಮನೆ ಇದ್ಬಿಟ್ರೆ ಸಾಕು ನಮಗೆ ಅಂತ ಅಂದ್ಬಿಟ್ಟು ಕುಸುಮ ಅಲ್ಲಿಂದ ಕೋಪ ಮಾಡ್ಕೊಂಡು ಹೊರಟೋಗ್ಬಿಡ್ತಾರೆ. ಅವಾಗ ಧರ್ಮಣ್ಣ, ಸುನಂದರ ಈ ವಿಷಯದಲ್ಲಿ ನೀವು ತಲೆ ಹಾಕ್ಬೇಡಿ ಬಿಡಿ, ಅವಳು ಈ ಭಾಗ್ಯಂಗೆ ಇಷ್ಟ ಹೆಂಗೆ ಬರುತ್ತೋ ಹಂಗೆ ಮಾಡಲಿ, ಅದು ಅವಳು ಇಷ್ಟ, ಅವಳು ದುಡ್ಡು ಅವಳು ಏನು ಬೇಕಾದ್ರೂ ಮಾಡಲಿ ಅಂತ ಹೇಳ್ಬಿಟ್ಟು ಧರ್ಮಣ್ಣ ಕೂಡ ಅಲ್ಲಿಂದ ಹೊರಟೋಗ್ತಾರೆ. ಅವಾಗ ಸುನಂದ, ನಿಮ್ಮ ಇಷ್ಟ, ನೀವು ಏನು ಬೇಕಾದ್ರೂ ಮಾಡ್ಕೊಳ್ಳಿ, ಈ ಮನೇಲಿ ನನ್ನ ಮಾತು ಕೇಳೋರು ಯಾರಿಲ್ಲ, ನನ್ನ ಮಾತು ಕೇಳೋರು, ಇವಳು ದಾನ ಮಾಡ್ತಾಳಂತೆ ಹಂಗೆ ಹಿಂಗೆ ಅಂದ್ಕೊಂಡು ಸುನಂದ ಅಲ್ಲಿಂದ ಬೈಕೊಂಡು ಹೊಂಟ್ಬಿಡ್ತಾರೆ. ಈ ಕಡೆಯಿಂದ ಆದಿ ಏನಾಗುತ್ತೆ, ದುಡ್ಡು ತೊಗೊಂಬಂದು ಕಾಮತ್ತು, ಮೀನಾಕ್ಷಿ, ಕನ್ನಿಕಾ, ಪೂಜಾ, ಕಿಶನ್ ಎಲ್ಲ ಕೂತಿರ್ತಾರೆ. ದುಡ್ಡು ಬ್ಯಾಗ್ ತೊಗೊಂಬಂದು ಆದಿಯಲ್ಲಿ ಇಡ್ತಾರೆ. ಕಾಮತ್ತು, ಏನೋ ಅದು ಇದು ಅಂತಾರೆ. ಅಪ್ಪ ಅದೇ ನಾನು ನಿಮ್ಗೊಂದು ವಿಷಯ ಹೇಳೋದೇ ಮರ್ತ್ಬಿಟ್ಟೆಪ್ಪ ಅಂದಾಗ, ಏನೋ ಅಂದಾಗ, ಅಪ್ಪ ಅದು ಭಾಗ್ಯಗೆ 25 ಲಕ್ಷ ಕೊಟ್ಟಿದ್ದು ದುಡ್ಡು ಕಳ್ತನ ಆಗ್ಬಿಟ್ಟಿತ್ತಪ್ಪ ಅಂತ ಅಂದ್ಬಿಟ್ಟು ಆದಿ ಹೇಳ್ತಾರೆ. ಕಳ್ತನನಾ ಅಂತ ಕಾಮತ್ ಹೇಳ್ತಾರೆ. ಹೌದಪ್ಪ, ಅದು ಕಳ್ತನ ಆಗ್ಬಿಟ್ಟಿತ್ತು, ನಾನು ಭಾಗ್ಯ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ವಿ, ಇವತ್ತು ಆ ಕಳ್ಳ ಸಿಕ್ಕದಂತೆ ದುಡ್ಡು ರಿಕವರಿ ಮಾಡ್ಕೊಂಡು ಪೊಲೀಸ್ ಸ್ಟೇಷನಿಂದ ಕಾಲ್ ಮಾಡಿದರು, ಹಾಗೂ ದುಡ್ಡು ತೊಗೊಂಡು ಬಂದೆ ಅಪ್ಪ ಅಂತ ಅಂದ್ಬಿಟ್ಟು ಆದಿ ಹೇಳ್ತಾರೆ. ಅವಾಗ ಹೌದಾ, ಇಲ್ಲಿಗೆ ತೊಗೊಂಬಂದ, ಅದು ಬಾಗಿನ ದುಡ್ಡಲ್ವೇನೋ ಅಂತ ಅಂದ್ಬಿಟ್ಟು ಕಾಮತ್ ಹೇಳ್ತಾರೆ. ಹೌದಪ್ಪ, ಬಾಗಿನ ದುಡ್ಡೆ, ಬಾಗಿಂಗೆ ಈ ದುಡ್ಡು ಕೊಡೋಕೆ ಹೋದೆಪ್ಪ ಅಂದರೆ, ಮತ್ತೆ ಯಾಕೆ ತೊಗೊಳ್ಳಿಲ್ವಾ ಭಾಗ್ಯ ಅಂತ ಅಂದ್ಬಿಟ್ಟು ಕಾಮತ್ ಕೇಳ್ತಾರೆ. ಇಲ್ಲಪ್ಪ ತೊಗೊಳ್ಳಿಲ್ಲ, ಈ ದುಡ್ಡು ಕೊಟ್ಟಿದ್ದಕ್ಕೆ ತೊಗೊತೀನಿ ಅಂತ ಫಸ್ಟು ಬ್ಯಾಗ್ ತೊಗೊಂಡ್ರು, ದುಡ್ಡಿನ ಬ್ಯಾಗ್ ತೊಗೊಂಡಿದ ತಕ್ಷಣ ನನಗೂ ಖುಷಿ ಆಯಿತು, ಹೆಂಗ ಬ್ಯಾಗ್ ತೊಗೊಂಡ್ರಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಆ ದುಡ್ಡು ನನ್ನ ಕೈಗೆ ವಾಪಸ್ ಕೊಟ್ಬಿಟ್ರಪ್ಪ ಅಂತ ಅಂದ್ಬಿಟ್ಟು ಅದು ಹೇಳ್ತಾರೆ. ವಾಪಸ್ಸಾ, ಅದೇನು ಕರೆಕ್ಟಾಗಿ ಹೇಳೋ ಅದಿ ಅಂತ ಅಂದ್ಬಿಟ್ಟು ಕಾಮತ್ ಸರ್ ಕೇಳ್ತಾರೆ. ಅವಾಗ ಅದೇಪ್ಪ, ಈ ದುಡ್ಡು ನಂದೇ ಅಲ್ವಾ, ಇನ್ಮೇಲೆ ನಾನು ಹೆಂಗೆ ಬೇಕಾದ್ರೂ ಖರ್ಚು ಮಾಡ್ಬೋದಲ್ವಾ ಅಂತ ಭಾಗ್ಯ ಆ ದುಡ್ಡನ್ನ ವಾಪಸ್ ತೊಗೊಂಡ್ರು. ಹೌದು ಭಾಗ್ಯವ್ರು, ಇದು ನಿಮ್ಮ ದುಡ್ಡು, ನೀವು ಹೆಂಗೆ ಬೇಕಾದ್ರೂ ಖರ್ಚು ಮಾಡ್ಬೋದು ಅಂತ ನಾನು ಹೇಳಿದೆಪ್ಪ. ಆದರೆ ಭಾಗ್ಯವ್ರು ಆ ದುಡ್ಡನ್ನ ವಾಪಸ್ ಕೊಟ್ಬಿಟ್ಟು, ನೀವು ಚಾರಿಟಿ ನಡೆಸ್ತಿದ್ದೀರಲ್ಲ, ಇದಕ್ಕೆ ನನ್ನ ಕಡೆಯಿಂದ 25 ಲಕ್ಷ ಡೊನೇಷನ್ ಅಂತ ತೊಗೊಳ್ಳಿ ಅಂತ ವಾಪಸ್ ಕೊಟ್ಟರು. ಏನೋ ಹಂಗೆ ಮಾಡಿದ್ಲ ಭಾಗ್ಯ ಅಂತ ಕಾಮತ್ ಕೇಳ್ತಾರೆ. ಹೌದಪ್ಪ, ಆ ದುಡ್ಡನ್ನ ನನ್ನ ದುಡ್ಡಲ್ವಾ, ನನ್ನ ಇಷ್ಟ, ನಾನು ಏನು ಬೇಕಾದ್ರೂ ಮಾಡ್ಬೋದಲ್ವಾ, ತೊಗೊಳ್ಳಿ ನನ್ನ ಕಡೆಯಿಂದ ಇದು ಡೊನೇಷನ್ ಅಂತ ತೊಗೊಳ್ಳಿ ಅಂತ ಆ ದುಡ್ಡು ನನಗೆ ವಾಪಸ್ ಕೊಟ್ಬಿಟ್ರಪ್ಪ ಅಂತ ಅಂದ್ಬಿಟ್ಟು ಅದು ಹೇಳ್ತಾರೆ. ಶಬಾಷ್, ನಾನು ಹೇಳ್ದೆ ತಾನೇ ಭಾಗ್ಯ ನೀನೇನೇ ಕೊಟ್ಟರು ತೊಗೊಳಲ್ಲ ಅಂತ, ನನ್ನ ಮಾತು ನೀನು ಯಾವ್ದು ಕೇಳ್ತೀಯ, ನೋಡ್ದಾ ಎಷ್ಟು ಪರೀಕ್ಷೆ ಮಾಡಿದ್ರು ಭಾಗ್ಯ ಎಲ್ಲದರಲ್ಲೂ ಪಾಸ್ ಆಯ್ತಾಳೆ, ಅವಳೇನು ಅಂತ ನನಗೆ ಗೊತ್ತು ಕಣೋ, ಅವಳು ಸ್ವಾಭಿಮಾನಿ ಅವಳು ಅಂತ ಅಂದ್ಬಿಟ್ಟು ಅಂದಾಗ ಪೂಜಾ, ಹೌದು ಬಾವ, ಅಕ್ಕ ಯಾವತ್ತೂ ಆ ಥರ ಆಸೆ ಪಡಲ್ಲ ಬಾವ, ಅವಳು ಕಷ್ಟಪಟ್ಟು ದುಡ್ದಿದ್ದು ಮಾತ್ರ ಅವಳು ಆಸೆ ಪಡೋದು, ಅವಳು ಬೇರೆಯವ್ರ ಖುಷಿನ ಆಸೆ ಪಡ್ತಾಳೆ ಹೊರತು ಬೇರೆ ಏನೂ ಆಸೆ ಪಡಲ್ಲ ಬಾವ ಅಂತ ಅಂದ್ಬಿಟ್ಟು ಪೂಜೆ ಹೇಳ್ತಾಳೆ. ಹೌದು ಪೂಜಾ, ನಾನು ನಿಜವಾಗ್ಲೂ ಬಾಗಿನಂತ ಒಳ್ಳೆಯವ್ರನ್ನ ನಾನು ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು, ಎಷ್ಟು ಒಳ್ಳೆ ಗುಣ ಇದೆ ಬಾಗಿನ ಹತ್ರ, ನಿಜವಾಗ್ಲೂ ನಾನು ಬಾಗಿನ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿದ್ದೆ, ಬಾಗಿ ಎಸ್ ಎ ಗುಡ್ ಗರ್ಲ್ ಅಂತ ಅಂದ್ಬಿಟ್ಟು ಅಂತಾರೆ. ಅವಾಗ ಸರಿ ಬಾವ ಆಯಿತು ಅಂತ ಅಂದ್ಬಿಟ್ಟು ಅಂತಾರೆ. ಅವಾಗ ಕಿಶನು, ಮತ್ತು ಅಣ್ಣ ಇವಾಗ ಏನು ಮಾಡಬೇಕು ಅಂತಿದ್ದೀಯ ಅಂದಾಗ, ಅದೇ ಅಪ್ಪ ಅವ್ನು ಕೆಲಸ ಮಾಡ್ತೀನಿ ಅಂದ, ಏನಪ್ಪ ಅದಿ ಅಂತ ಅಂದ್ಬಿಟ್ಟು ಕಾಮತ್ ಕೇಳ್ತಾರೆ. ಅಪ್ಪ ಇವಾಗ ನಾನು ಹೆಂಗಿದ್ರು ಹೊಸ ಬಿಸ್ನೆಸ್ ಓಪನ್ ಮಾಡಿದ್ದೀನಲ್ವ, ಅದರಿಂದ ಕಾಮತ್ ವೆಂಚರ್ಸ್ ಕಡೆಯಿಂದ ಒಂದು ಪಾರ್ಟಿ ಅರೇಂಜ್ ಮಾಡೋಣ ಅಂತಿದ್ದೀನಪ್ಪ ಅಂದಾಗ, ಪಾರ್ಟಿನಾ ಯಾಕೆ ಅಂತ ಅಂದ್ಬಿಟ್ಟು ಕಾಮತ್ ಕೇಳ್ತಾರೆ. ಹೌದಪ್ಪ, ಭಾಗ್ಯ ಈ ದುಡ್ಡು ತೊಗೊಳ್ಳಿಲ್ಲ ಅಲ್ವಾ, ಮತ್ತು ಈ ಪ್ರಾಜೆಕ್ಟ್ ಸಿಗೋಕ್ಕೆ ನನ್ನ ಕಾರಣನೇ ಭಾಗ್ಯವ್ರು ಅವತ್ತು ಫೈಲ್ ತಂದು ಕೊಟ್ಟು, ಅದರಿಂದ ಭಾಗ್ಯವ್ರಿಗೆ ನಾನು ಪಾರ್ಟಿ ಕೊಟ್ಟು ಒಂದು ಥ್ಯಾಂಕ್ಸ್ ಹೇಳೋಣ ಅಂತಿದ್ದೀನಪ್ಪ ಅಂದಾಗ, ಸರಿ ಇವಾಗಾರು ನನ್ನ ಮಾತು ಕೇಳ್ತಿದ್ಯಲ್ವಾ ಅಂತ ಕಾಮತ್ ಹೇಳ್ತಾರೆ. ಹೌದಪ್ಪ, ನೀವೇನು ಹೇಳ್ತೀರಪ್ಪ ಅಂತ ಅಂದ್ಬಿಟ್ಟು ಅದೇ ಕೇಳ್ತಾರೆ. ಹೌದಪ್ಪ, ನಿನ್ನ ಇಷ್ಟ ಏನು ಬರುತ್ತೋ ಅದು ಮಾಡು, ಈ ಕೆಲಸ ನೀನು ಮೊದಲೇ ಮಾಡಿದರೆ ಇಷ್ಟೆಲ್ಲ ಅವಾಂತರಗಳು ಆಯ್ತಿರ್ಲಿಲ್ಲ ಅಲ್ವಾ ಅಂತ ಅಂದ್ಬಿಟ್ಟು ಕಾಮತ್ ಹೇಳ್ತಾರೆ. ಸಾರಿಗಪ್ಪ, ನನಗೆ ಕ್ಷಮಿಸ್ಬಿಡಿಯಪ್ಪ ಅಂದ್ಬಿಟ್ಟು ಅದು ಹೇಳ್ತಾರೆ. ಸರಿ ಇವಾಗ ಏನು ಮಾಡ್ತೀಯ ಅಂದಾಗ, ಅದೇಪ್ಪ ಪಾರ್ಟಿ ಅರೇಂಜ್ ಮಾಡ್ತೀನಿ, ಕಾಮತ್ ವೆಂಚರ್ಸ್ ಕಡೆಯಿಂದ ಆಫೀಸಲ್ಲಿ ಪಾರ್ಟಿ ಅರೇಂಜ್ ಮಾಡಿ ಬಾಗಿಂಗ್ ಫಸ್ಟ್ ಪ್ರಿಯಾರಿಟಿ ಕೊಟ್ಟು ಬಾಗಿನ ಕರಿಬೇಕು, ಬಾಗಿಂಗ್ ಅಲ್ಲಿ ಥ್ಯಾಂಕ್ಸ್ ಹೇಳಬೇಕು ಅಂದ್ಕೊಂಡಿದ್ದೀನಪ್ಪ ಅಂತ ಅಂದಾಗ, ಸರಿ ಆಯಿತು ಮಾಡು ಮಗನೇ, ನಿನ್ಗೆ ಹೆಂಗೆ ಖುಷಿ ಬರುತ್ತೋ ಹಂಗೆ ಮಾಡು ಅಂತ ಕಾಮತ್ ಹೇಳ್ತಾರೆ. ಥ್ಯಾಂಕ್ಸ್ ಅಪ್ಪ ಅಂತ ಅದು ಹೇಳ್ತಾರೆ. ಅವಾಗ ಕಿಶನ್, ಅಣ್ಣ ನೋಡಿ ಈ ಕೆಲಸ ನೀನು ಮೊದಲೇ ಮಾಡಿದರೆ ಪಾರ್ಟಿ ಕೊಟ್ಬಿಟ್ಟು ಭಾಗ್ಯವ್ರಿಗೆ ಥ್ಯಾಂಕ್ಸ್ ಹೇಳಿದರೆ ಅವ್ರು ಖುಷಿ ಪಡೋರು ಅಂತ ಅಂದ್ಬಿಟ್ಟು ಕಿಶನ್ ಹೇಳ್ತಾನೆ. ಎಸ್ ಕಿಶನ್, ನಾನು ಈ ಕೆಲಸ ಮೊದಲೇ ಮಾಡಬೇಕಿತ್ತು, ಭಾಗ್ಯವ್ರು ಇಷ್ಟು ಒಳ್ಳೆಯವರು ಅಂತ ನಾನು ಅಂದ್ಕೊಂಡಿರಲಿಲ್ಲ ಅಂತ ಅಂದ್ಬಿಟ್ಟು ಆದಿ ಹೇಳ್ತಾರೆ. ಪೂಜಾ, ಹೌದು ಬಾವ, ನಿಮ್ಮ ಕಡೆಯಿಂದ ಅವಳು ಥ್ಯಾಂಕ್ಸ್ ಕೊಡೋಣ ಎಕ್ಸ್ಪೆಕ್ಟ್ ಮಾಡಲ್ಲ ಅಕ್ಕ, ನೀವು ಇವಾಗ ಪಾರ್ಟಿ ಕರೆದ್ರೆ ಅಷ್ಟೇ ಖುಷಿ ಸಾಕು ಅವಳಿಗೆ, ಇನ್ನೇನು ಇಲ್ಲ ಬಾವ, ಅವಳಿಗೋಸ್ಕರ ಯಾವತ್ತೂ ಬದುಕಿಲ್ಲ ಬಾವ, ಬೇರೆಯವ್ರಿಗೋಸ್ಕರನೇ ಅವಳ ಜೀವನ ಪೂರ್ತಿ ಕಷ್ಟಪಡ್ತಿದ್ದಾಳೆ ಅಂತ ಅಂದ್ಬಿಟ್ಟು ಪೂಜೆ ಹೇಳ್ತಾಳೆ. ಎಸ್ ಪೂಜಾ, ಭಾಗ್ಯವ್ರನ್ನ ಈ ಪಾರ್ಟಿಗೆ ನಾನು ಕರಿತೀನಿ ಅಂತ ಅಂದ್ಬಿಟ್ಟು ಆದಿ ಹೇಳ್ತಾರೆ. ಅವಾಗ ಮೀನಾಕ್ಷಿ, ಆದಿ ಅವಾಗ ಅವಳು ದುಡ್ಡು ತೊಗೊಂಡಿಲ್ಲ ವಾಪಸ್ ಕೊಟ್ಟಿದ್ದಾಳೆ ಅಂತ ಹೇಳ್ದೆ ತಾನೆ, ಮತ್ತೆ ಏನು ಪಾರ್ಟಿ ಗೀಟಿ ಅನ್ಕೊಂಡು ತಿರ್ಗಿ ಇದನ್ನೆಲ್ಲ ದೊಡ್ಡದು ಮಾಡಬೇಕು ಅಂತ ಕಾಯ್ತಾ ಇದೆಯಾ ನೀನು, ಯಾವ ಪಾರ್ಟಿನೂ ಬೇಡ ಏನೂ ಬೇಡ ಸುಮ್ಮನಿರು ಅಂತ ಅಂದ್ಬಿಟ್ಟು ಮೀನಾಕ್ಷಿ ರೇಗ್ತಾರೆ. ಅವಾಗ ಇಲ್ಲ ಅತ್ತೆ, ನಾನು ಪಾರ್ಟಿ ಕೊಡಲೇಬೇಕು ಬಾಗಿನಿಗೆ, ನಮ್ಮ ಆಫೀಸ್ ಎಲ್ಲರಿಗೂ ಪಾರ್ಟಿ ಕೊಡ್ಬೇಕು ನಾನು ಅಂತ ಅಂದ್ಬಿಟ್ಟು ಆದಿ ಹೇಳ್ತಾರೆ. ಅವಾಗ ಬೇಡ ಆದಿ ಅಂತ ಅಂದ್ಬಿಟ್ಟು ಅಂದಾಗ ಕಾಮತ್ತು, ಮೀನಾಕ್ಷಿ ಅವ್ನಿಗೇನು ಖುಷಿ ಬರುತ್ತೋ ಅದು ಮಾಡಲಿ ಬಿಡು, ಇವಾಗ ಅವ್ನ ಬಾಗಿಂಗೆ ಎಲ್ಲರಿಗೂ ಆಫೀಸರ್ ಎಲ್ರಿಗೂ ಪಾರ್ಟಿ ಕೊಡಬೇಕು ಅಂತ ಅವ್ನಿಗೆ ಕೊಡಲಿ ಬಿಡು, ನೀನೇ ಕಡ್ಡಾಗ್ತಿದ್ಯಾ ಅಂತ ಅಂದ್ಬಿಟ್ಟು ಕಾಮತ್ ಹೇಳ್ತಾರೆ. ಅವಾಗ ಮೀನಾಕ್ಷಿ ಸುಮ್ಮನೆ ಆಗ್ಬಿಡ್ತಾಳೆ. ಕನ್ನಿಕಾ ಆಮೇಲೆ,
25 ಲಕ್ಷ ಸಿಕ್ಬಿಟ್ಟಿದೆಯಲ್ಲ ಬ್ರೋ ಕೈಗೆ, ಪೊಲೀಸ್ನವ್ರು ಕೊಟ್ಟಿದ್ದಾರೆ, ಇನ್ನು ಆ ಕಳ್ಳ ಸಿಕ್ಬಿಟ್ಟು ನನ್ನ ಬಾಯಿ ಬಿಟ್ಬಿಟ್ರೆ ಏನು ಮಾಡೋದು ಅಂತ ಅಂದ್ಬಿಟ್ಟು ಅಲ್ಲಿ ಕನಿಕ ಆಗಲೇ ಯೋಚನೆ ಮಾಡ್ಕೊಂಡು ಕೂತ್ಕೊಂಡಿರ್ತಾಳೆ ಶಾಕಲ್ಲಿ. ಇವಾಗ ಆ ಕಳ್ಳ ನನ್ನ ಬಾಯಿ ಬಿಟ್ಟೇ ಬಿಡ್ತಾನೆ. ಆದಿ ಬ್ರೋಗೆ ನಾನೇ ಇದೆಲ್ಲ ಮಾಡಿಸಿದೆ ಅಂತ ಗೊತ್ತಾರೆ, ಮುಗೀತು ನನ್ನ ಕತೆ, ನನ್ನಂತೂ ಈ ಮನೇಲಿ ಇರೋಕ್ಕೆ ಬಿಡಲ್ಲ ಇನ್ನು, ಏನು ಮಾಡೋದು ಅಂತ ಅನ್ಕೊತಿರ್ತಾಳೆ. ಅಷ್ಟರಲ್ಲಿ ಕಾರ್ತಿಕ್ ಕಾಲ್ ಮಾಡ್ತಾನೆ. ಕಾರ್ತಿಕ್ ಕಾಲ್ ಮಾಡಿಬಿಟ್ಟು, ಮೇಡಮ್ ನನಗೆ ಅರ್ಜೆಂಟ್ 2 ಲಕ್ಷ ಬೇಕು ಅಂದಾಗ, 2 ಲಕ್ಷ ಏನಕ್ಕೆ ಅಂದಾಗ, ಮೇಡಮ್ ಆ ಕಳ್ಳ ಸಿಕ್ಬಿಟ್ಟಿದ್ದಾನೆ, ಅವ್ನು ನಾನು ಇವಾಗ ಬಾಯಿ ಬಿಡಬಾರ್ದು ಅಂದರೆ ನನಗೆ 2 ಲಕ್ಷ ಕೊಡಬೇಕು ಅಂತ ಹೇಳ್ತಿದ್ದಾನೆ, ಇವಾಗ ಏನಾರು ಅವ್ನು 2 ಲಕ್ಷ ಕೊಡಲಿಲ್ಲ ಅಂದರೆ ನನ್ನ ಹೆಸರು ಬಾಯಿ ಬಿಟ್ಬಿಡ್ತಾನೆ ಮೇಡಮ್ ಅಂತ ಅಂದ್ಬಿಟ್ಟು ಕಾರ್ತಿಕ್ ಹೇಳ್ತಾನೆ. ಅವಾಗ ಕನಿಕಾ, ಅದಕ್ಕೆ ನಾನೇನು ಮಾಡಲಿ ಅಂತಾಳೆ. ಮೇಡಮ್ ಅರ್ಥ ಮಾಡ್ಕೊಳ್ಳಿ, ಇವಾಗ ಅವನೇನಾದ್ರು ನನ್ನ ಹೆಸರು ಬಾಯ್ಬಿಟ್ರೆ ನಾನು ನಿಮ್ಮ ಹೆಸರು ಬಾಯ್ಬಿಡ್ಬೇಕಾಗತ್ತೆ ಆಮೇಲೆ ಅಂದಾಗ, ಏನು ಮಾತಾಡ್ತಾ ಇದೆಯಾ ಅಂತ ಕನಿಕಾ ಕೇಳ್ತಾಳೆ. ಹೌದು ಮೇಡಮ್ ಅಂತ ಅಂದ್ಬಿಟ್ಟು ಅಂತಾನೆ. ಸರಿ ಇವಾಗ ಫೋನ್ ಇಡು ಅಂತ ಅಂದ್ಬಿಟ್ಟು ಫೋನ್ ಕಟ್ ಮಾಡ್ತಾಳೆ ಕನಿಕಾ. ಇವಾಗ ಏನು ಮಾಡೋದು ಅಂತ ಕಾರ್ತಿಕ್ ಯೋಚನೆ ಮಾಡ್ತಿರ್ತಾನೆ. ಅಷ್ಟರಲ್ಲಿ ಮೀನಾಕ್ಷಿ, ಕನಿಕಾ ಯಾರ ಜೊತೆ ಮಾತಾಡ್ತಿದ್ಯಾ ಅಂತ ಬರ್ತಾಳೆ. ಅತ್ತೆ ಏನಿಲ್ಲ ಅತ್ತೆ, ಯಾರೋ ಫ್ರೆಂಡ್ ಹೇಳಿ ಅತ್ತೆ ಅಂತ ಅಂದ್ಬಿಟ್ಟು ಮೀನಾಕ್ಷಿ ಕೇಳ್ತಾಳೆ. ಅದೇ ಕನಿಕಾ, ಈ ಭಾಗ್ಯಂಗೆ ಹೆಂಗೋ ಆದಿಯಿಂದ ಭಾಗ್ಯ ದೂರ ಆಗ್ತಿದ್ದಾಳೆ ಅಂತ ನಾವು ಅಂದ್ಕೊಂಡ್ರೆ ಮತ್ತೆ ಪಾರ್ಟಿ ಕೊಟ್ಬಿಟ್ಟು ಭಾಗ್ಯಂಗೆ ಹತ್ರ ಆಗಬೇಕು ಅಂತ ಕಾಯ್ತಾ ಇದ್ದಾನೆ. ಈ ಭಾಗ್ಯನ ಇವನು ಈ ಮನೇಲಿ ಎಲ್ಲದಕ್ಕಿಂತ ದೊಡ್ಡದಾಗಿ ಭಾಗ್ಯನೇ ಗ್ರೇಟ್ ಅನ್ನೋ ಥರ ಮಾಡ್ತಿದ್ದಾನೆ. ಮತ್ತೆ ತಿರ್ಗಾ ಭಾಗ್ಯನಿಗೆ ಅವನು ಪ್ರಿಯಾರಿಟಿ ಕೊಡ್ತಿದ್ದಾನೆ. ನಾವು ಇವಾಗ ಹೆಂಗಾರ ಮಾಡಿ ಭಾಗ್ಯನಿಂದ ಅವ್ನು ದೂರ ಮಾಡಬೇಕು, ಅಷ್ಟರಲ್ಲಿ ಇವ್ನಿಗೊಂದು ಮೂಗ್ ದಾರ ನಾವು ಹಾಕ್ಲೇಬೇಕು, ಏನಾರು ಒಂದು ಮಾಡಲೇಬೇಕು ಅಂದ್ಬಿಟ್ಟು ಮೀನಾಕ್ಷಿ ಹೇಳ್ತಾಳೆ. ಅವಾಗ ಕನಿಕಾ, ಹಾಂ ಅತ್ತೆ ಹೌದು ಅತ್ತೆ ಕರೆಕ್ಟ್ ಅತ್ತೆ ಅಂತ, ಯಾಕೆ ಕನಿಕಾ ಇಷ್ಟು ಗಾಬರಿ ಆಗಿದೆಯಾ ಅಂತ ಅಂದ್ಬಿಟ್ಟು ಮೀನಾಕ್ಷಿ ಕೇಳ್ತಾಳೆ. ಏನಿಲ್ಲ ಅತ್ತೆ ಏನಿಲ್ಲ ಅಂತ ಕನಿಕಾ ಹೇಳ್ತಾಳೆ. ಅವಾಗ ಈ ಆದಿಗೊಂದು ನಾನು ಏನಾರು ಒಂದು ಮಾಡಲೇಬೇಕು, ಮೊದಲು ಇವ್ನಿಗೊಂದು ಮದುವೆ ಏನಾರು ಮಾಡಲೇಬೇಕು ನಾನು ಅಂತ ಅಂದ್ಬಿಟ್ಟು ಈ ಕಡೆ ಮೀನಾಕ್ಷಿ ಯೋಚನೆ ಮಾಡ್ತಿರ್ತಾಳೆ. ಮತ್ತು ಆದಿ ಮತ್ತು ಕಾಮತ್ ಸರ್ ಎಲ್ಲ ಪಾರ್ಟಿ ವಿಷಯದಾಗ ಮಾತಾಡ್ಕೊಂಡು ಎಲ್ಲ ಖುಷಿಯಾಗಿರ್ತಾರೆ. ಆಮೇಲೆ ಈ ಕಡೆ ಏನಾಗುತ್ತೆ, ತನ್ವಿನ ಶಾಪಿಂಗ್ ಕರ್ಕೊಂಡೋಗಿರ್ತಾರೆ ಶ್ರೇಷ್ಠ ಮತ್ತು ತಾಂಡವ್ ಇಬ್ಬರೂ. ತನ್ವಿ ಪುಟ್ಟ ನಿನ್ಗೇನು ಬೇಕೋ ತಗೋ ಅಂತಿರ್ತಾರೆ. ತನ್ವಿಗೆ ಏನು ತೊಗೊಳಕ್ಕೂ ಭಯ ಆಗ್ತಿರುತ್ತೆ. ಈ ವಿಷಯ ಏನಾರು ಅಮ್ಮಂಗೆ ಗೊತ್ತಾಗ್ಬಿಟ್ರೆ ನಾನು ಸುಮ್ಮನೆ ಬಿಡ್ತಾಳೆ, ಕಾಲೇಜ್ ಬಿಟ್ಬಿಟ್ಟು ಅಪ್ಪನ ಜೊತೆ ಹೋಗಿರೋದು ಗೊತ್ತಾದರೆ ಏನು ಮಾಡೋದು ಅಂತ ಗಾಬರಿಯಲ್ಲೇ ಇರ್ತಾಳೆ. ಅವಾಗ ಸರಿ ಪಾಪ ಆಯಿತು ತೊಗೋತೀನಿ ಅಂತ ಅಂತಿರ್ತಾಳೆ. ಅಷ್ಟರಲ್ಲಿ ಶ್ರೇಷ್ಠ, ನೋಡ್ದ ತಾಂಡವ್, ತನ್ವಿಗೆ ಇವಾಗ ಏನು ಬೇಕೋ ಎಲ್ಲ ಕೊಡಿಸ್ಬಿಡೋಣ, ಅವಾಗ ನಿನ್ನ ಬಗ್ಗೆ ಅವಳಿಗೆ ತುಂಬಾ ಪ್ರೀತಿ ಜಾಸ್ತಿ ಆಗುತ್ತೆ. ಪಪ್ಪ ನನಗೋಸ್ಕರ ಇಷ್ಟೆಲ್ಲ ಮಾಡಿದ್ದಾರೆ, ಕಾಲೇಜ್ಗೆ ಹೋಗಿ ಸಸ್ಪೆಂಡ್ ಕ್ಯಾನ್ಸಲ್ ಮಾಡಿಸಿದ್ದಾರೆ ಅಂತ. ಅವಾಗ ತನ್ವಿ ಆಟೋಮೆಟಿಕ್ಕಾಗಿ ನಮ್ಮ ಕಡೆ ಬರ್ತಾಳೆ. ತನ್ವಿ ನಮ್ಮ ಕಡೆ ಬಂದರೆ ಅರ್ಧ ಕೆಲಸ ನಮಗೆ ಮುಗ್ದಂಗೆ. ಈ ಭಾಗ್ಯಂಗೆ ನಾವು ಹೆಂಗೆ ಬೇಕಾದ್ರೂ ದಾರಿಗೆ ತೊಗೋಬೋದು ಭಾಗ್ಯನ. ತನ್ವಿ ಬಂದರೆ ಮತ್ತು ತನ್ಮಯಿ ಅಪ್ಪ ಅಮ್ಮನ ಕರ್ಕೊಂಡ್ರೆ ಭಾಗ್ಯ ಅಲ್ಲಿ ಕುಸ್ತೋಗ್ತಾಳೆ. ಅದರಿಂದ ಇವಾಗ ಫಸ್ಟು ನಾವು ತನ್ವಿ ನಮ್ಮ ಕಡೆ ಹೇಳ್ಕೋಬೇಕು. ಇದು ಫಸ್ಟ್ ಟಾಸ್ಕು, ಈ ಟಾಸ್ಕಲ್ಲಿ ನಾವು ಹೆಂಗಾರು ವಿನ್ ಆಗಲೇಬೇಕು ತಾಂಡವ್ ಅಂತ ಅಂದ್ಬಿಟ್ಟು ಶ್ರೇಷ್ಠ ಹೇಳ್ತಾಳೆ. ಅವಾಗ ತಾಂಡವ್, ಎಷ್ಟು ಶ್ರೇಷ್ಠ ನೀನು ಮಾಡಿರೋದು ಕರೆಕ್ಟ್ ಪ್ಲ್ಯಾನು, ಇವಾಗ ತನ್ವಿಗೆ ಏನೇನು ಬೇಕೋ ಎಲ್ಲ ಕೊಡಿಸ್ಬಿಟ್ಟು ಮೊದಲು ತನ್ವಿ ನಮ್ಮ ಕಡೆ ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಅಂತಿರ್ತಾಳೆ. ಅವಾಗ ತನ್ವಿ, ಪಾಪ ನನಗೆ ಇವಾಗ ಸಾಕು, ನಡಿ ಪಾಪ ಮನೆಗೆ ಹೋಗೋಣ, ನಾನು ಅಮ್ಮನ ಹತ್ರ ಹೋಗ್ಬೇಕು, ನಡಿ ಪಾಪ ಅಂದಾಗ, ಈ ತನ್ವಿಗೆ ಎಷ್ಟು ಮಾಡಿದ್ರು ಅಷ್ಟೇ ಅಮ್ಮ ಅಂತ ಮತ್ತೆ ಅಂತಿದ್ದಾಳೆ ಅಂತ ಅಂದ್ಬಿಟ್ಟು ತಾಂಡವ್ ಬೈಕೊಂತಾನೆ. ಅವಾಗ ಶ್ರೇಷ್ಠ, ಇರು ತಾಂಡವ್, ಅವಳನ್ನ ಹೆಂಗಾರ ಮಾಡಿ ನಾವು ಬ್ರೈನ್ ವಾಶ್ ಮಾಡ್ಕೊಂಡು ನಮ್ಮ ಕಡೆ ಮಾಡ್ಕೊಳ್ಳೋಣ, ಇರು, ನೀನು ಗಾಬರಿ ಪಡಬೇಡ, ಮತ್ತು ನೀನು ಯಾಕೆ ಇಷ್ಟೊಂದು ಟೆನ್ಷನ್ ಆಗ್ತೀಯ ಅಂತ ಶ್ರೇಷ್ಠ ಹೇಳ್ತಾಳೆ. ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಗಿಯುತ್ತೆ ಸ್ನೇಹಿತರೆ. ಮುಂದಿನ ಸಂಚಿಕೆಯಲ್ಲಿ ಆದಿ ಪಾರ್ಟಿ ಕೊಡೋದು ಭಾಗ್ಯಂಗೆ ಹೇಳ್ತಾರೆ, ಭಾಗ್ಯ ಒಪ್ಕೊತಾರ, ಪಾರ್ಟಿಗೆ ಹೋಗ್ತಾರ, ಏನು ಅಂತ ಗೊತ್ತಾಗುತ್ತೆ. ಮತ್ತು ಆ ಕದ್ದಿರೋ ಕಳ್ಳ ಕನ್ನಿಕಾ ಮತ್ತು ಕಾರ್ತಿಕ್ ವಿಷಯ ಹೇಳ್ತಾನೆ, ಕನ್ನಿಕಾ ಸಿಗಾಕೋತಾಳ ಅಂತ ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಈ ಸಂಚಿಕೆ ತಮಗೇನಾರು ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಪ್ಲೀಸ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನಾನು ಪ್ರತಿ ವಿಡಿಯೋದಲ್ಲೂ ಕೇಳ್ತಾ ಇದ್ದೀನಿ, ಯಾರ್ಯಾರು ವಿಡಿಯೋ ನೋಡಿದಿರಾ ಮತ್ತು ಸಪೋರ್ಟ್ ಮಾಡಿದ್ರು ಮತ್ತು ಸಬ್ಸ್ಕ್ರೈಬ್ ಆಗಿದ್ದೀರಾ ಎಲ್ರಿಗೂ ತುಂಬ ಧನ್ಯವಾದಗಳು ಸ್ನೇಹಿತರೆ. ನಾನು ಪ್ರತಿ ವಿಡಿಯೋದಲ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಒಬ್ಬರು ಸಬ್ಸ್ಕ್ರೈಬ್ ಆದರೂ ತುಂಬಾ ನಮಗೆ ಖುಷಿ ಆಗುತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ, ಯಾರೇ ಆದರೂ ಅಷ್ಟೇನೆ ಪ್ಲೀಸ್ ಅಂತ ಕೇಳ್ಕೊತೀನಿ. ಮತ್ತೊಮ್ಮೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಸ್ನೇಹಿತರೆ. ಮತ್ತು ತಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ರೂ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮೊಂದು ಲೈಕು, ಶೇರು, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ಗೋಸ್ಕರನೂ ನಾವು ತುಂಬಾ ಖುಷಿ ಪಡ್ತೀವಿ ಅಂತ ನಿಮ್ಗೆ ಹೇಳಕ್ಕೆ ಬಯಸ್ತೀನಿ ಸ್ನೇಹಿತರೆ. ಮತ್ತೊಮ್ಮೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.